ಸಾಂಗ್ ಬಗ್ಗೆ ಅಂತ ಬಂದಾಗ ಆ್ಯಂಡ್ ಅಗೇನ್ ವಿಜಯ್ ಆ್ಯಂಡ್ ರಚಿತಾ ಅವ್ರ ಕಾಂಬಿನೇಷನ್, ಐ ಥಿಂಕ್ ನನಗೆ ಗೊತ್ತು ಕತೆ ಏನಿದೆ ಹೆಂಗಿದೆ ಅಂತ ಅಂದ್ಬಿಟ್ಟು ಈ ಸಿನಿಮಾ ನೋಡಿದ್ಮೇಲೆ ಐ ಥಿಂಕ್ ಇಡೀ ಆಡಿಯನ್ಸು ರಚಿತಾ ಅವ್ರ ಗಟ್ಸಿಗೆ ಸೆಲ್ಯೂಟ್ ಹೊಡಿತಾರೆ ಈ ಸಿನಿಮಾದಲ್ಲಿ. ಯಾಕಂತಂದರೆ ಹೀರೋಗಳು, ಅದರಲ್ಲೂ ಮಾಸ್ ಹೀರೋಗಳು ಒಂಚೂರು ವೈಟ್ ಗಡ್ಡ ಬಿಟ್ಟರು, ವೈಟ್ ಒಂಚೂರು ಹೇರ್ ಗಿರ್ ಮಾಡಿಕೊಂಡ್ರೆ ಮಾಸಾಗಿ ಕಾಣಿಸ್ತಾರೆ ಅಂತ ನಾವು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ. ಅದೇ ಹೀರೋಯಿನ್ಗಳಿಗೆ ಒಂಚೂರು ನಾವು ವೈಟ್ ಹಾಕಿದ್ರೂ ತುಂಬ ಭಯ ಇರುತ್ತೆ, ಏನಪ್ಪ ಹೆಂಗೆ ಅಂದರೆ ಅವ್ರು ಏಜ್ ಥರ ಕಾಣಿಸ್ತಾರ ಅಂತ ಅಂದ್ಬಿಟ್ಟು. ಅಂಥದ್ದು ಇವತ್ತು ಅವ್ರು ಪೀಕಲ್ಲಿ ಇರ್ಬೇಕಾದ್ರೆ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದ ಟಾಪ್ ಆಕ್ಟ್ರೆಸ್ ಆಗಿದ್ದಾಗ ಕೂಡ ನಾನು ಈ ಥರ ಒಂದು ರೋಲ್ ಒಪ್ಕೊಂಡಿರೋದಕ್ಕೆ ಡಬಲ್ ಗುಂಡಿಗೆ ಬೇಕು ರಚಿತಾ. ಸೊ ನಿಜವಾಗ್ಲೂ ನ್ಯಾಯ ಒದಗಿಸ್ತಾರೆ ಅವ್ರು ಕೂಡ. ಆ್ಯಂಡ್ ಒಂದು ಅದ್ಭುತವಾದಂಥ ಟೀಮ್ ಕಟ್ಕೊಂಡಿದ್ದಾರೆ ಜಡೇಶು, ಕ್ಯಾಮ್ರಾಮನ್ ಸ್ವಾಮಿ ಆಗಿರ್ಬೋದು, ಪ್ರಕಾಶ್, ಇವನ್ ಕೋರಿಯೋಗ್ರಫಿ ಭೂಷಣ್ ಮಾಡಿರೋದು, ಇದು ಕೋರಿಯೋಗ್ರಫಿ ಭೂಷಣ್ ಮಾಡಿದ್ದಾರೆ. ಅಂದರೆ ಒಂದು ತುಂಬ ಹಸಿವಿರುವಂಥ ಒಂದು ಟೀಮು ಜಡೇಶ್ ಜೊತೆಗೆ. ಜಡೇಶೇ ಅಷ್ಟೇ 24 hours. ನನಗೆ ಬೇರೆ ಸ್ಟೇಜ್ಗಳಲ್ಲಿ ತುಂಬ ಜನ ನನ್ನ ಬಗ್ಗೆ ಹೇಳಿದ್ದಾರೆ, ತರುಣ್ ಕೆಲಸ 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 ಅಂತಿರ್ತಾನೆ ಅಂತ. ಅದೇ ಥರ ನಾನು ನೋಡಿದ ಇನ್ನೊಂದು ವ್ಯಕ್ತಿ ಅಂತಂದರೆ ಅದು ಜಡೇಶ್. 24/7 ಸಿನಿಮಾ 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 ಅಂತಲೇ ಅವನು ಹೋರಾಟ ನಡೀತಾ ಇರುತ್ತೆ. ಈ ಸಿನಿಮಾಗೂ ಅಷ್ಟೇ ಅವ್ನು ಫಸ್ಟಿಂದನೂ ಒಂದು ಹೋರಾಟ ಥರನೇ ಈ ಸಿನಿಮಾ ಮಾಡ್ಕೊಂಡು ಬಂದಿದ್ದಾನೆ. ಪ್ರೊಡ್ಯೂಸರ್ ಸರ್ ಎಲ್ಲಿದ್ದೀರಾ ಸರ್? ಸಾರಥಿ ಆದಮೇಲೆ ಗ್ಯಾಪ್ ಆದಮೇಲೆ ಮತ್ತೆ ಫಿಲಮ್ ಮಾಡ್ತಿದ್ದೀರಾ ಸರ್? ಅವತ್ತು ಒಂದು ಹೋರಾಟ ಮಾಡಿ ಒಂದು ಇಂಡಸ್ಟ್ರಿಗೆ ಒಂದು ದೊಡ್ಡ ಹಿಟ್ ಕೊಟ್ಟಿದ್ದೀರಾ. ಇದು ಒಂದು ಹೋರಾಟನೇ ಸರ್, ಇದು ಇನ್ನೊಂದು ಇಂಡಸ್ಟ್ರಿ ಹಿಟ್ ಆಗುತ್ತೆ ಸರ್. ಧೈರ್ಯವಾಗಿರಿ, ನೀವು ಧೈರ್ಯವಾಗಿರ್ಬೇಕಷ್ಟೇ. ಸೊ ಒಂದು ಅದ್ಭುತವಾದಂಥ ಡೇಟ್ January 23rd ಬರ್ತಾ ಇದೆ ಸಿನಿಮಾ. ಸೊ ಒಳ್ಳೇದಾಗಲಿ ಸಿನಿಮಾಗೆ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು.